ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ ಮೇಲೆ ನಡೆದ ಭೀಕರ ವೈಮಾನಿಕ ದಾಳಿ ಸ್ಥಳೀಯರ ಮನಸ್ಸಿನಲ್ಲಿ ಅಳಿಯದ ಗಾಯವನ್ನ ಮಾಡಿದೆ. ದಾಳಿಯಿಂದ ಬದುಕುಳಿದವರು ಆ ರಾತ್ರಿಯ ಭಯಾನಕ ಅನುಭವವನ್ನು ನೆನೆದು ಕಂಗಾಲಾಗಿದ್ದಾರೆ. ಎಲ್ಲವೂ ಬೆಂಕಿಗಾಹುತಿಯಾಗ್ತಿತ್ತು, ಆಕಾಶವೇ ಕೆಂಪಾಗಿತ್ತು ಎಂದು ಸಾಕ್ಷಿದಾರರು ಹೇಳಿದ್ದು ದಾಳಿಯ ತೀವ್ರತೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಮಧ್ಯರಾತ್ರಿ ಹೊತ್ತಿಗೆ ನಡೆದ ಈ ದಾಳಿಯಲ್ಲಿ ಮೊದಲು ಭಾರಿ ಸದ್ದು ಕೇಳಿ ನಂತರ ಭೀಕರ ಸ್ಫೋಟ ಸಂಭವಿಸಿದೆ. ಕೆಲವೇ ಕ್ಷಣಗಳಲ್ಲಿ ಕಟ್ಟಡಗಳು ನಡುಗಿ ಕಿಟಕಿಗಳು ಪುಡಿಯಾಗಿ ಮನೆಗಳ ಮೇಲ್ಚಾವಣಿಗಳು ಕುಸಿದವು. ಸ್ಫೋಟದ ತೀವ್ರತೆಯಿಂದ ಹಲವಾರು ಮನೆಗಳಿಗೆ ಬೆಂಕಿ ತಗುಲಿ ಪ್ರದೇಶವೆಲ್ಲ ಹೊಗೆ ಮತ್ತು ಜ್ವಾಲೆಯಿಂದ ಆವರಿಸಿತು. ನಿದ್ರೆಯಲ್ಲಿದ್ದ ಜನರು ಆತಂಕದಿಂದ ಹೊರಗೆ ಓಡಿ ಬಂದರು. ಕೆಲವರು ಅವಶೇಷಗಳಡಿ ಸಿಲುಕಿಕೊಂಡಿದ್ದು ನೆರೆಹೊರೆಯವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ರಕ್ಷಣಾ ಕಾರ್ಯವನ್ನ ಮಾಡಿದ್ರು. ಒಬ್ಬ ಯುವಕ ಹೇಳುವಂತೆ, ನಾವು ಹೊರಗೆ ಬಂದಾಗ ಎಲ್ಲೆಡೆ ಅಳು ಕಿರುಚಾಟ ಮಾತ್ರ ಕೇಳಿಸ್ತಿತ್ತು. ಜನರು ತಮ್ಮ ಕುಟುಂಬದ ಸದಸ್ಯರನ್ನ ಹುಡುಕ್ತಿದ್ರು. ದಾಳಿಯಿಂದ ಅನೇಕ ಮಕ್ಕಳು ಮತ್ತು ಮಹಿಳೆಯರು ಗಾಯಗೊಂಡಿದ್ದು, ಕೆಲವು ಕುಟುಂಬಗಳು ತಮ್ಮ ಪ್ರಿಯಜನರನ್ನ ಕಳೆದುಕೊಂಡಿವೆ. ಸ್ಥಳೀಯ ಆಸ್ಪತ್ರೆಗಳು ಗಾಯಾಳುಗಳಿಂದ ತುಂಬಿ ಹೋಗಿದ್ದು, ವೈದ್ಯರು ನಿರಂತರ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ. ರಕ್ಷಣಾ ತಂಡಗಳು ಬೆಳಗ್ಗೆಯವರೆಗೆ ಅವಶೇಷಗಳನ್ನ ತೆಗೆಯುವ ಕಾರ್ಯಾಚರಣೆಯನ್ನು ನಡೆಸಿದ್ರು. ಕೆಲವು ಮನೆಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿದ್ದು, ಜನರು ತಮ್ಮ ಬದುಕಿನ ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು, ಕುಡಿಯುವ ನೀರಿನ ಸಮಸ್ಯೆಯೂ ಉಂಟಾಗಿದೆ. ಅನೇಕರು ತಾತ್ಕಾಲಿಕ ಶಿಬಿರಗಳಿಗೆ ಸ್ಥಳಾಂತರಗೊಂಡಿದ್ದಾರೆ. ಈ ದಾಳಿಯ ಗುರಿ ಕುರಿತು ಸ್ಪಷ್ಟ ಮಾಹಿತಿ ಲಭ್ಯವಾಗದಿದ್ರೂ ನಾಗರಿಕ ಪ್ರದೇಶದಲ್ಲಿ ಸಂಭವಿಸಿರುವುದರಿಂದ ಸಾಮಾನ್ಯ ಜನರೇ ಹೆಚ್ಚು ಬಲಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕು ಸಂಸ್ಥೆಗಳು ನಾಗರಿಕರ ರಕ್ಷಣೆಯ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿವೆ. ಯುದ್ಧ ಮತ್ತು ಸೈನಿಕ ಕ್ರಮಗಳ ಪರಿಣಾಮವಾಗಿ ಸಾಮಾನ್ಯ ಜನರ ಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನವು ಹಲವು ವರ್ಷಗಳಿಂದ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಅನುಭವಿಸುತ್ತಿರುವ ದೇಶ. ಇಂತಹ ದಾಳಿಗಳು ಜನರಲ್ಲಿ ಭಯ ಮತ್ತು ಅನಿಶ್ಚಿತತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತವೆ. ಮಕ್ಕಳ ಮನಸ್ಸಿನ ಮೇಲೂ ದೀರ್ಘಕಾಲದ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕಾಬೂಲ್ ಮೇಲಿನ ಈ ವೈಮಾನಿಕ ದಾಳಿ ಮಾನವೀಯ ದುರಂತವಾಗಿ ಪರಿಗಣಿಸಿದೆ. ಮನೆ, ಆಸ್ತಿ ಮತ್ತು ಪ್ರಿಯಜನರನ್ನ ಕಳೆದುಕೊಂಡ ಜನರು ಬದುಕನ್ನು ಮತ್ತೆ ಕಟ್ಟಿಕೊಳ್ಳಲು ಹೋರಾಡುತ್ತಿದ್ದಾರೆ. ಎಲ್ಲವೂ ಬೆಂಕಿಯಲ್ಲಿತ್ತು ಎಂಬ ಬದುಕುಳಿದವರ ಮಾತು ಆ ರಾತ್ರಿಯ ಭೀಕರತೆಯ ಶಬ್ದಗಳಲ್ಲಿ ಹೇಳಲಾರದ ಮಟ್ಟಿಗೆ ತೋರಿಸುತ್ತದೆ. ಯುದ್ಧದ ನಿಜವಾದ ಬೆಲೆ ಸಾಮಾನ್ಯ ಜನರ ಕಣ್ಣೀರಿನಲ್ಲೇ ಗೋಚರಿಸುತ್ತದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.